ನಾಳೆ ಸಂಜೆ ಹೋಗಕ್ಕೆ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗಿ ಒಂದು 20 ನಿಮಿಷ ಆಗೈತೆ ನೋಡ್ರಿ. ಇವತ್ತು ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ದು. ಜಳಕಾದು ಇನ್ನೂ ಆಗಿಲ್ಲ ರೀ, ಸ್ವಲ್ಪ ಲೇಟನ ಆಯಿತು. ಹಾಗಾಗಿ ಜಿಮ್ಮಿಗೆ ಹೋಗಿದ್ದ, ಬಂದ ಕೂಡಲೇ ಆಗೈತೆ ಮಮ್ಮಿ ಅಂತ ಹೇಳಿದ ಕೂಡಲೇ ನಾನು ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಚಪಾತಿ ಮಾಡ್ಬೇಕಂತಂದಿದೆ, ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಚಪಾತಿ ರೀ ಅಂದ್ರೆ ಪರೋಟ ಥರ ಟೇಸ್ಟ್ ಮಸ್ತ್ ಇರುತ್ತೆ. ಅಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿರಿ ಮಮ್ಮಿ ಅಂತ ಹೇಳಿದ ಕೂಡಲೇ ನಾನು ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಇನ್ನೂ ನೆಲದು ಒರೆಸಿಲ್ಲ, ಕಸಾಗ ಅಷ್ಟೇ ಗುಡಿಸಿದ್ದು. ನಮ್ಮ ಮನೆಯವರು ನೆಲ ಒರ್ಸಾಕಂತಾರು. ನಾನು ಈ ಕಡೆ ನಾಷ್ಟಕ್ಕಷ್ಟೇ ರೆಡಿ ಮಾಡಿ ಕೊಟ್ರೆ ಆಯ್ತು ಅಂತ ಹೇಳಿ. ಅಂದ್ರೆ ಮಕ್ಕಳಿಗೆ ಹೊಟ್ಟೆ ಹಸಿದಾಗ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ರೆ ಖುಷಿ ಆಗುತ್ತೆ ರೀ. ಮತ್ತು ಹೊಟ್ಟೆ ಹಸ್ದಾಗನ ತಿನ್ಬೇಕನ್ನೋ ಆಸೆನೂ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಪಟ್ ಅಂತೇಳಿ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಜಳಕಕ್ಕೆ ಹೋದ್ರೈತಂತ ಉಪ್ಪಿಟ್ಟನ್ನು ಅಂದ್ರೆ ಶಾವಿಗೆನ ಹುರಿದ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದರು, ಶಾವಿಗೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತೀರಿ ಅಕ್ಕ, ಮತ್ತು ರೆಡಿ ಮಾಡೋ ಮುಂದಾಗ ಸೇರ್ ಮಾಡ್ಕೋರಿ ಅಂತೇಳಿ. ಅಂದರೆ ಇನ್ನು ಬ್ಯಾಸ್ಗೆ ಬರುತ್ತಲ್ರಿ, ಅವಾಗ ಸೇರ್ ಮಾಡ್ಕೊತೀನಿ. ಅಂದರೆ ನಾನೇನ ಗೋಧಿಗೆ ನೀರು ಹಚ್ಚಿ ಬಿಸ್ಕೊಂಡು ಬಂದು ಅದು ಹಿಟ್ಟೆಲ್ಲ ಕೊಚ್ಚಿ ಅಂದರೆ ಅದು ಭಾಳ ಏನಂತಾರೆ ಪ್ರೊಸೀಜರ್ ಇರುತ್ತೆ ರೀ. ಹಾಗಾಗಿ ಆ ಥರ ಎಲ್ಲ ಏನು ಮಾಡಲ್ಲ, ಸಿಂಪಲ್ಲಾಗಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಶಾವಿಗೆನ ಮಾಡಿಸ್ಕೊಂಡು ಬರೋದು. ಅಂದರೆ ಗೋಧಿನ ಗಿರಣಿಗೆ ಫಸ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಶಾವಿಗೆ ಅಂದರೆ ಹಿಟ್ಟು ಮಾಡಿಸ್ಕೊಂಡು ಬಂದು ಅದನ್ನ ಬಟ್ಟೆ ಒಳಗೆಲ್ಲ ಚಾಣಿಸ್ಬಿಟ್ಟು ನಾನು ಈ ಥರ ರೆಡಿ ಮಾಡೋದ್ರಿ. ಮಾಡೋ ಮುಂದಾಗ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ರೀ. ಈಗಿದ್ರೆ ಶಾವಿಗೆನೂ ಹಳೆವಾದಂಗೆ ಸ್ವಲ್ಪ ಜಾಸ್ತಿ ಟೇಸ್ಟ್ನೂ ಇರ್ತಾವ್ರಿ, ಮತ್ತು ಉದ್ರಾಗಿನೂ ಆಗುತ್ತೆ. ಆದಷ್ಟು ಮನೆಯೊಳಗೆ ಮಾಡಿ ಯೂಸ್ ಮಾಡೋದು ಭಾಳ ಬೆಸ್ಟ್ ರೀ. ಅಂದರೆ ಹೊರಗಡೆಯಿಂದ ತಂದಿದ್ದು ಮೈದಾ ಹಿಟ್ಟಿಲೇ ಮಾಡ್ತಾರೆ, ಇಲ್ಲಾಂದರೆ ರವೆ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ. ಅಂದರೆ ನಾವು ರೆಡಿಮೇಡ್ ಎಲ್ಲ ಸಿಗ್ತಾವಲ್ರಿ, ಅದಕ್ಕಿಂತ ವರ್ಷಕ್ಕೆ ಒಂದು ಸಲ ಆಗಷ್ಟು ಒಂದು 10 kg 20 kg ಮಾಡಿಬಿಟ್ರೆ ಮಸ್ತಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ರೀ. ನಾವು ಯಾವಾಗಲೂ ಇದೇ ಥರ ಮಾಡೋದು. ವರ್ಷಕ್ಕೆ ಇಲ್ಲಾಂದ್ರೆ ಒಂದು 20 kg ಆದ್ರೂ ನಮ್ಗೆ ಬೇಕಾಗ್ತವೆ ರೀ. ಹಂಗಾಗಿ ಅಂದ್ರೆ ಮಾಡಿಸಲ್ತಿಗೆ ಒಂದು ಅರ್ಧ kg ಆದ್ರೂ ಬೇಕಲ್ಲ, ಹಾಗಾಗಿ ಒಂದು 20 kg ಮಾಡಿಸ್ಬಿಟ್ರೆ ವರ್ಷ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು. ಮತ್ತು ಮನ್ಯಾಗ ಮಾಡಿದ್ದು ಬೆಸ್ಟ್ ಇರ್ತೈತೆ ರೀ, ಗೋಧಿ ಬೀಸ್ಕೊಂಡು ಬಂದು ಮಾಡೋದು. ಈಗಿದ್ರೆ ಉಪ್ಪಿಟ್ಟು ರೆಡಿ ಮಾಡಿಟ್ಟು ನನ್ನ ಕೆಲಸ ಕಂಪ್ಲೀಟ್ ಮಾಡಿದೆ ನೋಡಿರಿ. ಅಂದ್ರೆ ಮಕ್ಕಳು ಹಶು ಆಗೈತೆ ಅಂತಂದಾಗ ಪಟ್ಟಂತ ಮಾಡಿಕೊಟ್ಬಿಟ್ರೆ ತಾಯಿ ಆದವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇಲ್ಲಾಂದ್ರೆ ಜಳಕ ಎಲ್ಲ ಮುಗಿಸಿ ಬಂದು ನಾಷ್ಟ ಮಾಡಿ ಕೊಟ್ಬಿಟ್ರೆ ಅವರಿಗೆ ತಿನ್ನೋ ಆಸೆನೇ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿರ್ತೈತಿ. ನಮ್ಮ ಮಮ್ಮಿ ನೋಡು ಹಶು ಆದಾಗ ಮಾಡಿಕೊಡಂಗಿಲ್ಲ ಅಂತೇಳಿ, ಅಂದ್ರೆ ಅವ್ರು ಅಲ್ಲಿ ಬಿಳಿ ನಮಗೆ ಆ ಥರ ಅನ್ನಿಸ್ತಾ ಇರ್ತೈತೆ ರೀ. ಫೈನಲಿ ಮನಗೂ ಉಪ್ಪಿಟ್ಟು ರೆಡಿ ಮಾಡಿ ಹಾಕಿ ಕೊಟ್ಬಿಟ್ಟು ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಆಲ್ಮೋಸ್ಟ್ ಅಂದ್ರೆ ನಾಷ್ಟದ ಕೆಲಸ ಮುಗೀತಂದ್ರೆ ನೀವಾಂತ ಆಗ್ಬಿಡುತ್ತೆ ರೀ ಎಲ್ಲ ಹೆಣ್ಮಕ್ಳಿಗೆ. ಮನೆ ಕೆಲಸ ಮಾಡೋಕ್ಕೆ ಟೈಮ್ನೂ ಸಿಗುತ್ತೆ, ಮತ್ತು ಜಳಕಕ್ಕಿಂತ ಮುಂಚೆ ಎಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡ್ರೆ ಐತಂತೇಳಿ ನಾನು ಕ್ಲೀನಿಂಗ್ ಕೆಲಸ ಸ್ವಲ್ಪ ಬಾತ್ರೂಮ್ ಅದೆಲ್ಲ ಕ್ಲೀನಿಂಗ್ ಕೆಲಸ ಐತ್ರಿ. ಹಾಗಾಗಿ ಇವತ್ತು ಅದು ಇದೇನಂತಾರೆ ಅಂದರೆ ತಿಪ್ರಿಕಾಯಿ ಅಂತೀವಿ ನಾವು, ಒಬ್ಬೊಬ್ಬರು ತುಪ್ಪದ ಹೀರೆಕಾಯಿನೂ ಅಂತಾರೋ. ಅಂದರೆ ಅದು ಬಜ್ಜಿ ಅದು ಮಾಡ್ತೀವಲ್ರಿ, ಪಲ್ಯನೂ ಟೇಸ್ಟ್ ಇರುತ್ತೆ. ಅದು ದೊಡ್ಡದಾಗಿ ಬಿರುಸಾಗಿ ಒಣಗಿದ ಮೇಲೆ ಅದರೊಳಗೆ ಈ ಥರ ನಾರು ಇರುತ್ತೆ ರೀ. ಇದನ್ನು ಬಾಣೆ ತಿಕ್ಕಾಕ, ಮೈಗೆ ಸ್ಕ್ರಬ್, ಮತ್ತು ನಾನು ಬಾತ್ರೂಮ್ಗೆ ಟೈಲ್ಸ್ ಇರ್ತೈತಲ್ರಿ ಎಲ್ಲ ತಿಕ್ಕಾಕ ಈ ಥರ ಯೂಸ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಅಂದರೆ ಇಕೋ ಫ್ರೆಂಡ್ಲಿ ಇರುತ್ತೆ, ಮತ್ತು ಯಾವುದೇ ಪ್ರಕೃತಿಗೆ ಹಾನಿ ಆಗಂಗಿಲ್ಲ ರೀ. ಹಾಗಾಗಿ ಈ ಥರ ಸ್ಕ್ರಬ್ಬನ್ನು ಯೂಸ್ ಮಾಡೋದು ಬೆಸ್ಟ್. ಆದ್ರೆ ನಾವು ಮೈ ತಿಕ್ಕಾಕೂ ಅಷ್ಟೇ ರೀ, ಈ ಥರ ಯೂಸ್ ಮಾಡೋದು ಬೆಸ್ಟ್ ನೋಡಿರಿ. ಅಂದರೆ ಎಲ್ಲ ಕಡೆ ಸಿಗ್ತಾವೆ. ನಮ್ಮ ಮನೆ ಮುಂದೆ ಹಚ್ಚಿದ್ರೆ ಒಂದು 4-5 ತಂದು ಇಟ್ಟಿದ್ದೀನಿ ನಾನು, ನಂಗೆ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಅದನ್ನ ಒಣಗಿಸ್ಬಿಟ್ಟು ಎಲ್ಲ ಒಳಗಿನ ಬೀಜ ಮತ್ತು ಮ್ಯಾಲಿನ ಸಪ್ಪೆಲ್ಲ ತೆಗೆದು ಅದನ್ನ ಒಂದು ದಿವಸ ನೀರಾಗ ನೆನೆ ಹಾಕಿ ಸ್ವಚ್ಛಗೆ ತೊಳೆದ್ಬಿಟ್ಟು ಯೂಸ್ ಮಾಡೋದು ಬೆಸ್ಟ್ ನೋಡಿರಿ. ಅಂದರೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಸಿಗ್ತಾವೆ, ಹೊರಗಡೆಯಿಂದ ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಏನು ಸಿಗುತ್ತಲ್ಲ ಅದನ್ನ ಯೂಸ್ ಮಾಡೋದು ಬೆಸ್ಟ್. ನನಗೆ ಇಷ್ಟ ಆಗುತ್ತೆ ಆ ಥರ. ಅದಕ್ಕಾಗಿ ನಾನು ಇದನ್ನ ರೆಡಿ ಮಾಡಿ ಮೈಗೆ ತಿಕ್ಕಾಕಾಗಲಿ, ಮತ್ತು ಬಾಂಡೆ ತಿಕ್ಕಾಕಾಗಲಿ, ಮತ್ತು ಟೈಲ್ಸ್ ಎಲ್ಲ ತಿಕ್ಕಾಕಿ ಯೂಸ್ ಆಗುತ್ತೆ. ಈಗಿದ್ರೆ ನಾನು ಜಳಕ ಎಲ್ಲ ಮುಗಿಸಿ ಬರೋಟ್ಟಿಗೆ ಟೈಮ್ 9 ಗಂಟೆ ಆಗಿ 40 ನಿಮಿಷ ಆಗಿತ್ತು ನೋಡಿರಿ. ಬಾತ್ರೂಮ್, ಟಾಯ್ಲೆಟ್ ಮತ್ತು ಬಟ್ಟೆ ಎಲ್ಲ ಕೆಲಸ ಮುಗಿಸಿ ಬರೋಟ್ಟಿಗೆ ಫುಲ್ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿ, ಇವತ್ತು ಗುರುವಾರ ಅಲ್ರಿ ನಾಷ್ಟ ಮಾಡೋಂಗಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಒಂದು 3 ಗಂಟೆಗೆ ಊಟ ಮಾಡಿಬಿಡ್ತೀನಿ. ಸಂಜೆಗೆ ಒಂದು ಟೈಮ್ ಸ್ಕಿಪ್ ಮಾಡ್ತೀನಿ. ಅಂದರೆ ಪೂರ್ತಿ ಉಪವಾಸ ಇದ್ಬಿಟ್ರೆ ನಮಗೂ ಆಗಂಗಿಲ್ಲ ರೀ. ಹಾಗಾಗಿ 1 ಟೈಮ್ ಊಟ ಮಾಡಿ ಉಪವಾಸ ಮಾಡ್ತೀವಿ. ಆ್ಯಕ್ಚುಲಿ ಅದನ್ನ
ಒನ್ ಡೇ ಪೂರ್ತಿ ಅಂದರೆ 24 ಅವರ್ಸ್ ಫುಲ್ ಫಾಸ್ಟಿಂಗ್ ಒಳಗಿರಬೇಕು ಅಂದರೆ ಯಾವುದೇ ರೀತಿ ಊಟ ತಿನ್ನಕ್ಕೆ ಹೋಗಬಾರ್ದು. ಎಳನೀರು ಜ್ಯೂಸು ಆ ಥರ ಕುಡಿಬೋದು, ಆದರೆ ನನ್ನ ಕಡೆ ಆಗಂಗಿಲ್ಲ. ಹಾಗಾಗಿ ಒನ್ ಟೈಮ್ ಊಟ ಮಾಡೋದು. ಈಗಿದ್ರೆ ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯೋಣಂತ ರೀ. ಟೈಮ್ 10 ಗಂಟೆ ಆಗಿ ಬಂದಿತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಚಹಾಕ್ಕೆ ಇಟ್ಟಿದ್ದೀನಿ. ಫುಲ್ ಫ್ರೆಶ್ ಅನ್ಸುತ್ತೆ ನೋಡಿರಿ. ಎಲ್ಲ ಕೆಲಸ ಮುಗಿದ ತಕ್ಷಣ ಅಂದರೆ ಬಟ್ಟೆ ಮತ್ತು ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿದ ತಕ್ಷಣ ಏನೂ ಕೆಲಸ ಇಲ್ಲಾರ್ದ್ರ ಥರ ಅನ್ಸುತ್ತೆ. ಅಂದರೆ ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮಸ್ತ್ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಆರಾಮಾಗಿ ರೆಸ್ಟ್ ಮಾಡೋದು. ಅಂದರೆ ವಿಡಿಯೋ ಎಡಿಟಿಂಗ್ ಅದು ಕೆಲಸ ಇರ್ತೈತೆ ಅಲ್ರಿ. ವಿಡಿಯೋ ಮಾಡೋದು ಕಷ್ಟ ಅಂತ ಅನ್ಸಲ್ಲ, ಅದು ಎಡಿಟಿಂಗ್ ಏನಿಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಮತ್ತು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೈತಲ್ಲ, ಎಲ್ಲರೂ ಅಂತಾರೆ ವಿಡಿಯೋ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ ಅಂತೇಳಿ. ಆದರೆ ಅದನ್ನ ವಿಡಿಯೋ ಮಾಡೋದು ದೊಡ್ಡ ಕಷ್ಟ ಆದರೆ ಅದು ಎಡಿಟಿಂಗ್ ಆಗಲಿ ಮತ್ತು ಅಪ್ಲೋಡಿಂಗ್ ಆಗಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ. ಮತ್ತು ಇದೇನು ಕೈದಿಂದನೂ ರೊಕ್ಕ ಖರ್ಚು ಮಾಡಬೇಕಾಗುತ್ತೆ ರೀ. ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಏನೈತಿಲ್ಲ ಯೂಟ್ಯೂಬ್ ಒಳಗೆ, ಅದು ಜಾಸ್ತಿ GB ನೆಟ್ ಬೇಕಾಗುತ್ತೆ. ಅದನ್ನೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಕೆಲವೊಂದು ಸಲ. ಏನು ಮಾಡೋಕ್ಕಾಗಲ್ಲ, ಮಾಡ್ತೀವಿ ಅಂದಮೇಲೆ ಅದನ್ನ ಖುಷಿಯಾಗಿ ಮಾಡಬೇಕು ಅಂಥೇಳಿ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಆದ್ರೂ ಅದು ಪ್ರಯತ್ನಕ್ಕೆ ಫಲ ಸಿಗಲ್ಲಾಗೈತೆ ಅಷ್ಟೇ ರೀ. ಆದಷ್ಟು ಅದಕ್ಕಾದ್ರೂ ಖರ್ಚಾಗ್ಬಿಟ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಕೈದಿಂದ ಖರ್ಚು ಮಾಡೋದಂದ್ರೆ ಸ್ವಲ್ಪ ಅಷ್ಟೊಂದು ಖುಷಿ ಅಂತ ಅನ್ಸಂಗಿಲ್ಲ. ಆದ್ರೂ ಮಾಡಲೇಬೇಕಾದ್ರೆ ಇಂದಿಲ್ಲ ನಾಳೆ ಅದ್ರ ಪ್ರತಿಫಲ ಸಿಗುತ್ತೆ ಅಂಥೇಳಿ ಇದ್ರೆ ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತು ನನಗೂ ಒಂದು ಸ್ವಲ್ಪ ಲೈಟಾಗಿ ಹಸಿವು ಆದಂಗೆ ಆಗಕತ್ತಿತ್ತು ಅಂತೇಳಿ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಹುರಿದ್ಬಿಟ್ಟು ತಿಂದ್ರೆ ಐತ್ರಿ. ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಒಂದು 4 ರಿಂದ 5 ಚಮಚದಷ್ಟು ತಿಂದ್ರೂ ಈಗಿದ್ರೆ ಅದನ್ನ ತಿಂದ್ಕೊಂಡು ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ರೆಸ್ಟ್ ಮಾಡಿ ಈಗಿದ್ರೆ ಟೈಮ್ 1:30 ಆಗೈತೆ ನೋಡಿರಿ. ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ನಿ. ಅಂದರೆ ಮನು ಊಟ ಮಾಡ್ತಾನೆ ಅಂತೇಳಿ ನಾನು ಅಡುಗೆ ಕೆಲಸ ಜಲ್ದಿನೇ ಸ್ಟಾರ್ಟ್ ಮಾಡಿದ್ದು. ಅಂದರೆ ರೆಡಿ ಮಾಡಿಟ್ರಾಯ್ತು, ಬೇಕಂದಾಗ ಮಾಡಿ ಕೊಡಕ್ಕೆ ಬರುತ್ತೆ ಅಂತೇಳಿ. ಈಗಿದ್ರೆ ನಾನು ನುಗ್ಗೆ ಸೊಪ್ಪಿನ ಪರಾಟ ಅಥವಾ ಚಪಾತಿ ಅನ್ಬೋದು, ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡಿರಿ. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ನೂ ಇರುತ್ತೆ. ಆ್ಯಕ್ಚುಲಿ ಯಾರಿಗೆಲ್ಲ ನರ ದೌರ್ಬಲ್ಯ ಇರುತ್ತೆ ಮತ್ತು ಶುಗರ್ ಇರೋರಾಗಲಿ ಮತ್ತು ಕ್ಯಾಲ್ಸಿಯಮ್ ಕೊರತೆ ಇರೋರು ನುಗ್ಗೆ ಸೊಪ್ಪು ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ರೀ. ಅಟ್ಲೀಸ್ಟ್ ವಾರದಾಗ 1-2 ಸಲ ಆದ್ರೂ ತಿನ್ನಬೇಕು. ನಾನು ಪ್ರಯತ್ನ ಪಡ್ತೀನಿ, ಇದ್ದರೆ ಮಾಡಿರ್ತೀನಿ, ಇರ್ಲಿಕ್ಕಂದರೆ ಏನು ಮಾಡೋಕ್ಕಾಗಂಗಿಲ್ಲ ರೀ. ಈಗ ನುಗ್ಗೆ ಸೊಪ್ಪಿನ ಪರಾಟ ಮಾಡೋಕ್ಕೆ ನಾನು 1-2 ಬಟ್ಲಷ್ಟು ಗೋಧಿ ಹಿಟ್ಟು, 4-5 ಚಮಚದಷ್ಟು ಕಡಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅಜ್ವೈನು, ಧನಿಯಾ ಪುಡಿ ಹಾಕಿ ಮತ್ತು 1 ಚಮಚದಷ್ಟು ಒಣಗಿಸಿರುವ ನುಗ್ಗೆ ಸೊಪ್ಪಿನ ಪುಡಿ ರೀ. ಅಂದರೆ ನುಗ್ಗೆ ಸೊಪ್ಪು ಡೈಲಿ ಸಿಗ್ಲಿಕ್ಕೂ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಟರಾಯ್ತು. ನಮ್ಮ ಪಲ್ಯಕ್ಕೆ ಮತ್ತು ಉಪ್ಪಿಟ್ಟು ಯಾವುದಕ್ಕಾದ್ರೂ ಹಾಕಿಬಿಟ್ಟು ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸದವ್ರಿಗೆ ಕ್ಯಾಲ್ಸಿಯಂ ಕೊರತೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತಲ್ರಿ. ಮತ್ತು ನಾರಿನಾಂಶನೂ ಜಾಸ್ತಿ ಇರುತ್ತೆ ಮತ್ತು ಕಬ್ಬಿನಾಂಶ ಇರುತ್ತೆ ಮತ್ತು ಜಾಸ್ತಿ ನಮ್ಮ ಹೆಲ್ತಿಗೆ ಬೆನಿಫಿಟ್ ಐತ್ರಿ. ಆದಷ್ಟು ಮತ್ತು ಕಮ್ಮಿ ಅಮೌಂಟ್ ಒಳಗೂ ಸಿಗುತ್ತೆ. ಅದು ಭಾಳ ಒಳ್ಳೇದು ರೀ. ಹಾಗಾಗಿ ಆದಷ್ಟು ಹಳ್ಳಿ ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ, ಅದನ್ನ ಬಳಸೋದು ಬೆಸ್ಟ್. ಆಲ್ಮೋಸ್ಟ್ ಯಾರೂ ಬಳಸಕ್ಕೆ ಹೋಗಂಗೇ ಇಲ್ಲ ರೀ ನುಗ್ಗೆ ಸೊಪ್ಪು ನಮ್ಮ ಕಡೆ, ಹಳ್ಳಿ ಕಡೆ. ಅದಕ್ಕಾಗಿ ಹೇಳಾಕತ್ತಿದ್ದು ಆದಷ್ಟು ಅಡುಗೆಗಳಿಗೆ ಬಳಸ್ರಿ. ಇದನ್ನ ನಾವು ಎಗ್ ಬುರ್ಜಿ ಮಾಡ್ತಾಯಿದ್ರೆ ಅದನ್ನ ಸ್ವಲ್ಪ ಹಾಕ್ಬೋದು. ಮತ್ತು ಯಾವುದಾದ್ರೂ ಪಲ್ಯ ಮಾಡ್ತಾಯಿದ್ರೆ ಇನ್ನೊಂದು ಹಿಡಿಯಷ್ಟು ಹಾಕಿಬಿಟ್ರೆ ಟೇಸ್ಟ್ನೂ ಚಲೋ ಇರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಹಾಗಾಗಿ ಈ ಥರ ಮಾಡಿಕೊಂಡು ತಿನ್ನೋದು ಬೆಸ್ಟ್. ಪಲ್ಯ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ವಾರದಾಗ 1-2 ಸಲ ಈ ಥರ ಪರಾಟ ಮಾಡಿ ತಿಂದುಬಿಟ್ರೆ ಮಸ್ತಾಗಿರುತ್ತೆ ನೋಡಿರಿ. ಈಗಿದ್ರೆ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಒಂದು ದೊಡ್ಡ ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸಣ್ಣಗೆ ಅದಕ್ಕನ್ನು ಸೇರಿಸಿ, ಖಾರಕ್ಕೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಆದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಅಂದರೆ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು. ಖಾರ ಬೇಕಂದರೆ, ಇಲ್ಲಾಂದ್ರೆ ಹಂಗೂ ಮಾಡಿದ್ರೆ ಬರುತ್ತೆ ರೀ. ಪಲ್ಯ ಹಚ್ಕೊಂಡು ತಿಂತೀವಲ್ಲ, ಹಾಗಾಗಿ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ನುಗ್ಗೆ ಸೊಪ್ಪು ಕಟ್ ಮಾಡಿದ್ದು ಹಾಕಿಬಿಟ್ಟು ನಾವು ಚಪಾತಿ ಯಾವ ಥರ ಹಿಟ್ಟು ಕಲಿಸ್ಕೊತೀವಲ್ರಿ ಅದೇ ಥರ ಹಿಟ್ಟು ಕಲಿಸ್ಬಿಟ್ಟು ಒಂದು 5-10 ನಿಮಿಷ ಇಟ್ಟು ಚಪಾತಿ ಮಾಡಿಬಿಟ್ರಾಯ್ತು. ಮಸ್ತಾಗಿರುತ್ತೆ ನೋಡಿರಿ, ಟೇಸ್ಟ್ನೂ ಚಲೋ ಇರುತ್ತೆ. ಖಂಡಿತ ಟ್ರೈ ಮಾಡಿರಿ. ಎಲ್ಲರೂ ಅಂತಾರೆ ನಮ್ಮ ಮನ್ಯಾಗ, ಏನು ಹೊಸದೆಲ್ಲ ಟ್ರೈ ಮಾಡ್ತೀವಿ ಅಂತೇಳಿ. ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನ ತಿಂದುಬಿಟ್ರೆ ನಮಗೂ ಖುಷಿ ಆಗುತ್ತಲ್ರಿ. ಹಾಗಾಗಿ ಅದನ್ನು ಕಲಸಿಟ್ಬಿಟ್ಟು ಇವತ್ತು ಹುಣಸೆಹಣ್ಣು ತಂದಿದ್ದೆ, ಆದರೆ ನಿನ್ನೆ ಬುಧವಾರ ಅದನ್ನ ಬಳಸ್ಬಿಟ್ಟು ಒಂದು ಶರ್ಬತ್ ಮಾಡೋಣ ಅಂತೇಳಿ. ನನಗೆ ಭಾಳ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬ್ಯಾಸ್ಗೆ ಒಳಗೆ ಡೈಜೆಷನ್ಗೂ ಒಳ್ಳೆಯದಾಗುತ್ತೆ ಮತ್ತು ದೇಹಕ್ಕೆ ತಂಪೂ ಆಗುತ್ತೆ. ನಿಂಬೆಹಣ್ಣಿನ ಶರ್ಬತ್ಗಿಂತ ಹುಣಸೆಹಣ್ಣಿನ ಶರ್ಬತ್ತು ಟೇಸ್ಟ್ ಸಖತ್ತಾಗಿರುತ್ತೆ.
ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳೆದು ನೀರು ಹಾಕಿ ಒಂದು ಅರ್ಧ ತಾಸು ನೆನೆಸಾಕಿಡ್ಬೇಕ್ರಿ. ಈಗ ಹೊಸ ಹುಣಸೆಹಣ್ಣು ಬರುತ್ತಲ್ಲ, ಹಾಗಾಗಿ ಅದನ್ನ ಮಾಡಿಬಿಟ್ರೆ ಮಸ್ತಾಗಿರುತ್ತೆ. ಈಗ ಫೈನಲಿ ನಾನು ಅದನ್ನ ನೆನೆಸಿಟ್ಟು ಒಂದು ಅರ್ಧ ತಾಸು ಆಗಿತ್ತು. ಈ ಕಡೆ ನಾನು ಅವರಿಗೆ ಕುದಿಸಾಕಿಟ್ಟಿದ್ದೆ, ಅದನ್ನು ಪಲ್ಯ ಮಾಡಿ ಇಟ್ಟಿದ್ದೀನಿ. ಮನು ಎದ್ದು ಕೂಡಲೇ ಅಂದರೆ ಮನ್ಕೊಂಡಿದ್ದರೆ ಎದ್ದು ಕೂಡಲೇ ಚಪಾತಿ ಮಾಡಿ ಕೊಡಕ್ಕೆ ಬರುತ್ತಂತ ಪಲ್ಯ ರೆಡಿ ಮಾಡಿಟ್ರಂತೆ. ಪಲ್ಯನೂ ರೆಡಿ ಮಾಡಿಟ್ಟು ಇನ್ನು ಶರ್ಬತ್ ರೆಡಿ ಮಾಡಾಕಂತೀನಿ ನೋಡಿರಿ. ಹುಣಸೆಹಣ್ಣು ನೆನೆಸ್ಬಿಟ್ಟು ಒಂದು ಅರ್ಧ ತಾಸು ಆಗಿತ್ತು. ಅದನ್ನ ಸ್ವಲ್ಪ ಕೈಲೆಲ್ಲ ಅಂದ್ರೇನು ಕಿವುಚ್ಕೊಂಡ್ಬಿಡ್ಬೇಕು ಅಂದರೆ ರಸ ಎಲ್ಲ ತಗೊಂಡ್ಬಿಡ್ಬೇಕ್ರಿ. ತೆಗೆದ್ಬಿಟ್ಟು ಈ ಥರ ಒಂದು ಚಾಣಿ ಒಳಗೆ ಸೋಸ್ಕೊಂಡ್ಬಿಡ್ಬೇಕು. ರಸ ಎಷ್ಟಿರುತ್ತಲ್ಲ ಅಷ್ಟೆಲ್ಲನೂ ಈ ಥರ ಎಲ್ಲ ರಸನ ಹುಣಸೆಹಣ್ಣಿನ ರಸ ತೆಗೆದ್ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಶರ್ಬತ್ ಮಾಡ್ಕೋಬೇಕ್ರಿ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮತ್ತು ಬ್ಯಾಸ್ಗೆ ಒಳಗೆ ಯಾರಾದರೂ ಗೆಸ್ಟ್ ಬಂದುಬಿಟ್ರು ಈ ಥರ ಮಾಡಿಕೊಡ್ಬೋದು. ಈಗ ಹುಣಸೆಹಣ್ಣಿನ ರಸ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹುರಿದು ಪುಡಿ ಮಾಡಿಟ್ಟಿದ್ದ ಜೀರಿಗೆ ಪುಡಿನ ಹಾಕಬೇಕ್ರಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಇಲ್ಲಿ ಸೀದೆಲೆಣ್ಣೆ ಉಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂದರೆ ಬ್ಲ್ಯಾಕ್ ಉಪ್ಪು ಅಂತೀವಲ್ರಿ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿರುವ ಹುಣಸೆಹಣ್ಣಿನ ಶರ್ಬತ್ತ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಸಖತ್ತಾಗಿರುತ್ತೆ. ಬ್ಯಾಸ್ಗೆ ಒಳಗೆ ಈ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದ್ರಿ. ಈಗಿದ್ರೆ ನಾನು ಇದನ್ನ ಈ ಥರ ಒಂದು 2-3 ಸಲ ಮಿಕ್ಸ್ ಮಾಡ್ಕೋಬೇಕು. ಈಗಿದ್ರೆ ಮಸ್ತಾಗಿ ಗ್ಲಾಸ್ನ ಹಾಕಿ ಬೇಕಂದ್ರೆ ಸ್ವಲ್ಪ ಕೋಲ್ಡಾಗೆ ಐಸ್ ಕ್ಯೂಬ್ ಹಾಕಿಬಿಟ್ಟು ಕುಡಿದ್ರೆ ಆಯಿತು. ಸಖತ್ತಾಗಿರುತ್ತೆ ನೋಡಿರಿ. ಖಂಡಿತ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ನಾವು ಬೆಲ್ಲದ ಹಣ್ಣಿಂದ ಜ್ಯೂಸ್ ಮಾಡ್ತೀವಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ಹುಣಸೆಹಣ್ಣಿನ ಶರ್ಬತ್ ಅಂತೇಳಿ ಗೊತ್ತೇ ಆಗಂಗಿಲ್ಲ ರೀ, ಅಷ್ಟು ಮಸ್ತ್ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬ್ಯಾಸ್ಗೆ ಒಳಗೆ 1-2 ಸಲ ಆದ್ರೂ ಮಾಡ್ಕೊಂಡ್ಬಿಟ್ಟು ಕುಡಿತೀನಿ ರೀ. ಮತ್ತು ಊಟ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಕುಡಿದ್ಬಿಟ್ರೆ ಡೈಜೆಷನ್ಗೂ ಒಳ್ಳೇದಾಗುತ್ತೆ ರೀ. ಅಂದರೆ ಈಜಿಯಾಗಿ ಡೈಜೆಷನ್ ಆಗುತ್ತೆ. ಈಗ ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೀರಿ. ಮತ್ತು ಮನು ಎದ್ದಿದ್ದಾರೆ. 3 ಗಂಟೆ ಆಗಿತ್ತು ಟೈಮ್. ನನಗೂ ಹಸಿವಾಗಿತ್ತು. ಇವಾಗ ಅಡುಗೆ ಮಾಡಿಬಿಟ್ಟು ಅಂದರೆ ಚಪಾತಿ ಮಾಡಿಬಿಟ್ಟು ಊಟ ಮಾಡ್ರೈತಂತ ನುಗ್ಗೆ ಸೊಪ್ಪು ಅದು ಹಾಕಿಬಿಟ್ಟು ಹಿಟ್ಟು ಕಲಸಿಟ್ಟಿದ್ದೆ ಅಲ್ರಿ, ಅದನ್ನೇ ಇನ್ನು ಚಪಾತಿ ಮಾಡಿಬಿಟ್ಟು ಉಣ್ಣೋದಂತ ರೆಡಿ ಮಾಡಕ್ಕಂತೀನಿ ನೋಡಿರಿ. ಅಂದರೆ ಕಲಿಸ್ಬಿಟ್ಟು 1 ಅವರ್ ಮ್ಯಾಲೆ ಆಯಿತು. ಸ್ವಲ್ಪ ಮೆತ್ತಗಾಗಿತ್ತು. ಆದಷ್ಟು ಮೆತ್ತಗೆ ಇದ್ಬಿಟ್ರೆ ಚಪಾತಿನೂ ಮೆತ್ತಗೆ ಆಗ್ತಾವೆ. ಆದರೆ ಲಟ್ಸ ಮುಂದಾಗಿ ಏನಿತ್ತಲ್ರಿ ಹಿಟ್ಟು ಜಾಸ್ತಿ ಹಚ್ಚಕ್ಕೆ ಹತ್ತುತ್ತೆ. ಹಾಗಾಗಿ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿರ್ತೀವಲ್ಲ, ಕಲಸ ಮುಂದಾಗ ಸ್ವಲ್ಪ ಗಟ್ಟಿ ಕಲಸಿಟ್ರೆ ಒಳ್ಳೆಯದು. ಅಂದರೆ ಹತ್ಕೊಳ್ಳಂಗಿಲ್ಲ ರೀ. ಅಂದರೆ ಮಾಡೋದು ಸ್ವಲ್ಪ ಸಾವಕಾಶ ಮಾಡಬೇಕಾಗುತ್ತೆ. ಸ್ವಲ್ಪ ಭಾರ ಹಾಕಿ ಲಟ್ಟಿಸ್ಬಿಟ್ರೆ ಅಂತಲೇ ಎಲ್ಲ ಕೆಳಗಡೆ ಹತ್ಕೊಂಡ್ಬಿಡುತ್ತೆ. ಈ ಥರ ನೀಟಾಗಿ ಅದಕ್ಕೇನು ಮಡ್ಚೋದು ಏನೂ ಬೇಕಾಗಿಲ್ಲ ರೀ. ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು 2 ಸೈಡ್ ಚಲೋ ಹೊತ್ನಾಗೆ ಬೆನ್ಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಬೆನ್ಸ್ಕೊಂಡ್ರೆ ಆಯಿತು. ಬೇಕಂದ್ರೆ ಹಚ್ಬೋದು ಎಣ್ಣೆ, ಇಲ್ಲಾಂದ್ರೆ ಹಂಗನೂ ಬೆನ್ಸ್ಕೊಂಡು ತಿನ್ಬೋದು ರೀ. ಡಯಟ್ ಮಾಡೋರಿಗೆ ಆಗಲಿ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಆಗಲಿ ಭಾಳ ಬೆಸ್ಟ್ ನೋಡಿರಿ. ಸ್ವಲ್ಪ ಜಾಸ್ತಿನೇ ಸೊಪ್ಪು ಹಾಕಿಬಿಟ್ಟು ಈ ಥರ ಮಾಡಿಬಿಟ್ರೆ ಆಯಿತು. 1 ಬೇಡ 2 ತಿಂದುಬಿಟ್ರೆ ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ ರೀ. ಜಾಸ್ತಿ ತಿನ್ನಬೇಕಂತ ಅನ್ಸಂಗಿಲ್ಲ. ಇದ್ರೆ ಮಸ್ತಾಗಿ ಚಪಾತಿನೂ ಸ್ವಲ್ಪ ಮಾಡಿದೆ ರೀ. ಅಂದರೆ ನಮ್ಮ ಮನೆಯವ್ರು ಬಂದ ಕೂಡಲೇ ಬಿಸಿದು ಮಾಡೋಕ್ಕೆ ಬರುತ್ತಂತೇಳಿ 1 4 ಅಷ್ಟೇ ಮಾಡಿಬಿಟ್ಟು ಮನಗೂ ಊಟಕ್ಕೆ ಹಚ್ಚಿಕೊಟ್ಟು ನಾನು ಊಟನ ಹಚ್ಕೊಂಡ್ಬಿಟ್ಟು ಊಟ ಮಾಡ್ರೈತಂತೆ. ಅವ್ರಿಗೆ ಪಲ್ಯ ಮತ್ತು ಮಮ್ಮಿ ಮಾಡಿಟ್ಟಿದ್ದು ಪುಂಡಿ ಪಲ್ಯ ಮಸ್ತ್ ನುಗ್ಗೆ ಸೊಪ್ಪಿನ ಚಪಾತಿ ಊಟ ಸ್ಟಾರ್ಟ್ ಮಾಡೋದು ನೋಡಿರಿ. ಊಟದ ಜೊತೆ ಸ್ವಲ್ಪ ತರಕಾರಿ ಜಾಸ್ತಿ ತಿಂದುಬಿಟ್ರೆ ಏನಿಲ್ಲ ವೆಯ್ಟ್ ಲಾಸ್ನೂ ಆಗುತ್ತಂದ್ರೆ ವೆಯ್ಟ್ ಲಾಸ್ ಆಗ್ತೈತೆ ಅನ್ನೋಕ್ಕಿಂತ ರೀ ವೆಯ್ಟ್ ಜಾಸ್ತಿ ಆಗಂಗಿಲ್ಲ. ನಾವು ಬರೀ ಚಪಾತಿನೇ ಜಾಸ್ತಿ ತಿಂದಾಗೇನಿತ್ತಲ್ಲ ವೆಯ್ಟ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತಟ್ಟೆ ತುಂಬ ತರಕಾರಿ ಇದ್ಬಿಟ್ಟು ಸ್ವಲ್ಪ ಚಪಾತಿ ಅಥವಾ ರೈಸ್ ತಿಂದುಬಿಟ್ರೆ ವೆಯ್ಟ್ ಜಾಸ್ತಿ ಆಗಂಗಿಲ್ಲ ರೀ. ಹಾಗಾಗಿ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಆದರೆ ನನ್ನ ಮಗಳಿಂದಲ್ಲ ಪಾನಿಪುರಿ ಗೋಬಿ ಮಂಚೂರಿ ಮಾಡಿದಾಗ ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ, ತಿಂದುಬಿಡ್ತೀನಿ. ಹಂಗಾಗಿನೇ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತೈತಿ ಮತ್ತು ಕಮ್ಮಿ ಆಗ್ತಾ ಇರ್ತೈತಿ. ಈಗ ಮಸ್ತಾಗಿ ಪ್ಲೇಟ್ನು ಕಲರ್ಫುಲ್ಲಾಗೆ ರೆಡಿಯಾಗಿತ್ತು ನೋಡಿರಿ. ಬೀಟ್ರೂಟೆ, ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ ಈ ಥರ ಇದ್ಬಿಟ್ರಂತೂ ಸಖತ್ತಾಗಿರುತ್ತೆ. ನನ್ನ ಮಗನಿಗೆ ಮೂಲಂಗಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಹಾಗಾಗಿ ಕೊಡಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಇಷ್ಟು ತನಕ ಫುಲ್ ರೆಸ್ಟ್ ಆಯಿತು. ಅಂದರೆ 3-3:30ಗೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಅಂದ್ರೇನು ನಾನು ಮಧ್ಯಾಹ್ನ ಮಲ್ಕೊಳಕ್ಕೆ ಹೋಗಂಗಿಲ್ಲ ರೀ. ಸುಮ್ಮನೆ ಅಡ್ಡಾಡ್ಬಿಟ್ಟು ಸ್ವಲ್ಪ ಕುಂದ್ರೋದು, ಆ ಥರ ಮೊಬೈಲ್ ನೋಡೋದು ಆ ಥರ ಮಾಡ್ತಿರ್ತೀನಿ.
ಈಗಿದ್ರೆ ಟೈಮ್ 6 ಗಂಟೆ ಆಗಿತ್ತು. ಮತ್ತು ಕಸ ಗುಡಿಸಿ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಈ ಥರ ಧೂಪ ಹಾಕೋದ್ರಿ. ಕೆಲವೊಂದು ಸಲ ಹಾಕ್ತೀನಿ, ಡೈಲಿ ಹಾಕೋಕೆ ಆಗ್ಲಿಕ್ಕಂದ್ರೂ ಅಂದ್ರೆ ಆಕಳ ಸಗಣಿಯಿಂದ ಅದು ಕೆಂಡದ ಮೇಲೆ ಇಟ್ಟು ಅದ್ರ ಮೇಲೆ ಧೂಪ ಹಾಕೋದು. ದೀಪ ಎಲ್ಲ ಹಚ್ಚಿಬಿಟ್ಟು ಬಾಗ್ಲ ತೆಗೆದ್ಬಿಟ್ರೆ ಸಾಕ್ರಿ. ಇದು ಅಂತೂ ಬಂದುಬಿಟ್ಟು ಬಾಗ್ಲಾಗ ಕೂಡುತ್ತೆ. ಅಂದ್ರೆ ಮನು ಇದ್ರ ಹೆಸರು ಗಿಡ್ಡಿ ಅಂತ ಇಟ್ಟನು. ಅದು ಕರೆ ಹೂವು, ಇದು ಗಿಡ್ಡಿ ಇನ್ನೊಂದು ಬರುತ್ತಲ್ರಿ, ಅದು ಕುಂಟಪ್ಪ ಅಂತೇಳಿ ಹೆಸ್ರು ಇಟ್ಬಿಟ್ಟನು. ಇದು ಅಂತೂ ಮನುಗೆ ಅಂದ್ರೆ ಭಾಳ ಕಾಳಜಿ ಮಾಡೋದ್ರಿ. ಅವ ಬಂದ ಕೂಡಲೇ ಆಯಿತು. ಇನ್ನು ಅಂದರೆ ಮನು 2 ತಿಂಗಳು ಇದ್ದಿತ್ತಿಲ್ಲಲ್ಲ, ಒಟ್ಟು ಈ ಕಡೆ ಬರ್ತಿತ್ತಿಲ್ಲ. ಮನು ಏ ಗಿಡ್ಡಿ ಅಂತ ಕರೆದಾಯ್ತು, ಓಡ್ಕೊಂತ ಬಂದುಬಿಡ್ತಾಳು. ಮತ್ತು ಅದು ಪ್ರೆಗ್ನೆಂಟ್ ಇದ್ದಂಗೆ ಐತ್ರಿ. ಅದು ಏನು ಕರಿ ಮರಿ ಇತ್ತಲ್ಲ ಇದ್ರದನ, ಅದು ಒಂದಿತ್ತು, ಅದು ಎಲ್ಲಿ ಹೋಯ್ತೇನೋ ಹೋಯಿತು. ಆದರೆ ಎಷ್ಟೇ ನೀವು ಬೈರಿ, ಎಷ್ಟೊಂದು ನೀವು ಹೋಗಂತ ಹೇಳ್ರಿ, ಅದು ಹೋಗೋದೇ ಇಲ್ಲ, ಅಲ್ಲೇ ಕುಂತು ಬಿಡುತ್ತೆ. ತಾನೇ ತನ್ನ ಮನಸ್ಸಿಗೆ ಯಾವಾಗ ಬರುತ್ತಲ್ಲ ಅವಾಗ ಹೋಗ್ತಾ ಇರ್ತೈತಿ. ಈಗಿದ್ರೆ ಟೈಮ 7 ಗಂಟೆ ಆಗಿ ಬಂದಿತ್ತು. ನಮ್ಮ ಮನೆಯವರು ಬಂದಿದ್ದರು. ನಾನು ಅವರಿಗೆ ಚಹಾ ಮಾಡಿಕೊಟ್ಟು ನಾನು ಚಹಾ ಕುಡಿದ್ಬಿಟ್ಟು ಹೊರಗಡೆ ಹೋಗಿ ಬರ್ಬೇಕಂದು ಐತ್ರಿ. ತನೂ ಬಂದಿದ್ಲು. ಬರಾಮದಾಗ ನಮ್ಮ ಮನೆಯವರು ತನಗೆ ಕರ್ಕೊಂಡ್ಬಂದಿದ್ರು. ಆದ್ರೆ ಮಮ್ಮಿ ಸಂಗಟ ಹೋಗಿದ್ಲಲ್ರಿ, ಅಲ್ಲೇ ಇರ್ತಾಳಂತ ನಮ್ಮ ತಂಗಿ ಮಗಳದ ಫಂಕ್ಷನ್ ಮುಗಿಯೋ ಮಟ್ಟ. ಅದಕ್ಕಾಗಿ ವಾಪಸ್ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಹೊಂಟಿದ್ಲು. ಅಂದರೆ ಬೆಳಗ್ಗೆ ಜಳಕನೇ ಮಾಡಿದ್ದಿಲ್ಲ. ಇವಾಗ ಬಂದು ಜಳಕ ಮುಗಿಸ್ಬಿಟ್ಟು ಮತ್ತು ಅರ್ಬಿ ತೊಗೊಂಡು ಹೊಂಟಿದ್ಲು. ಮನು ಒಬ್ಬನಿಗೆ ಮನ್ಯಾಗ ಬಿಟ್ಟು ಹೋಗಿದ್ದೀವಿ ರೀ ನಾವು. ತನಗೆ ಅಲ್ಲಿ ಬಿಟ್ಟು ತನೊಂದು ಚಪ್ಪಲ ಹರಿದಿತ್ತು, ಅದನ್ನ ಸಾರಿ ಮೇಲೆ ಹಾಕ್ಬೇಕಂತ ಹೊಲಿಸ್ಕೊಳಕ್ಕೆ ಅಲ್ಲಿ ನಿಂತಿದ್ದೆ ರೀ. ನಮ್ಮ ಸ್ವೀಟ್ ಸಬ್ಸ್ಕ್ರೈಬರು ಬಂದು ಮಾತಾಡ್ಸಿದ್ರು. ಅಂದ್ರೆ ಭೇಟಿಯಾಗ್ಬಿಟ್ಟು ಮಾತಾಡ್ಸ್ತಾರಲ್ಲ, ಜಾಸ್ತಿ ಖುಷಿ ಆಗುತ್ತೆ ರೀ. ಹಾಗಾಗಿ ನನಗೂ ಭಾಳ ಖುಷಿ ಆಗುತ್ತೆ. ಈಗಿದ್ರೆ ನಾವು ಚಪ್ಪಲ್ ಹೊಲಿಸ್ಕೊಂಡ್ಬಿಟ್ಟು ಮತ್ತು ಅಸ್ತ್ರ ಬೇಕಾಗಿತ್ತು ರೀ. ಮೊನ್ನೆ ಏನು ತಂದಿದ್ದೆಲ್ಲ ನಾನು ಡ್ರೆಸ್ ಚಜ್ಜನಿಂದ, ಅದಕ್ಕೆ ಅಸ್ತ್ರ ಬೇಕಾಗಿತ್ತು. ಹಾಗಾಗಿ ಅದಕ್ಕೆ ಅಸ್ತ್ರನೂ ತೊಗೊಂಡ್ಬಿಟ್ಟು ಫೈನಲಿ ಮನೆ ಕಡೆ ಹೊಂಟೀವಿ ನೋಡಿರಿ. ಇದೇನೈತಲ್ರಿ ಲಿಂಗದ ಗುಡಿ ರೋಡ್ ಅಂತೀವಿ ನಾವು ಇದಕ್ಕೆ. ಇದು 10-12 ವರ್ಷದಿಂದ ಇಲ್ಲಿ ನಾವು ಹಯಾಕೆ ಅನಿಸ್ತಿದ್ವಿ. ಅಂದರೆ ಭಯ ಬರ್ತಿತ್ತು. ನಾವು ಇಲ್ಲೇನು ಡೈಲಿ ಲಿಂಗದ ಗುಡಿ ಹತ್ರ ಬಂದು ವಾಕಿಂಗ್ ಮಾಡೋದು, ಕುಂದ್ರೋದು, ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾಗ ಅದೇ ಥರ ಡೈಲಿ ಬರ್ತಿದ್ವಿ. ಆದರೆ ಇಲ್ಲಿ ಹಯಾಕೆ ಅಂಜಿಕೆ ಬರ್ತಿತ್ತು. ಇವಾಗ ಎಷ್ಟು ಡೆವಲಪ್ಮೆಂಟ್ ಆಗೈತೆ ನೋಡಿರಿ. ಹಂಗೆ ಅದಕ್ಕೆ ಹೇಳೋದು, ಯಾವಾಗ ಲೈಫ್ ಏನಂತಾರೆ ತೆಗಿಯುತ್ತಾ ಗೊತ್ತಾಗಂಗಿಲ್ಲಲ್ರಿ. ಅಂದರೆ 10 ವರ್ಷದಿಂದ ಇಲ್ಲಿ ಹಯಾಕೆ ಅಂಜಿಕೆ ಬರ್ತಿತ್ತು. ಇವಾಗ ಎಷ್ಟು ಲಕ್ಸುರಿಯಾಗಿ ಎಲ್ಲ ರೋಡ್ಗಿಂತ ಇದೇ ರೋಡ್ ಅಷ್ಟು ಲಕ್ಸುರಿಯಾಗಿ ಕಾಣುತ್ತೆ ರೀ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳಿಂದವಲ್ಲ ಇಲ್ಲೇ ಆಗ್ಯಾವ. ಹಾಗಾಗಿ ಎಷ್ಟು ಮಸ್ತ್ ಕಾಣುತ್ತಲ್ರಿ 10 ವರ್ಷದಿಂದ ಹಿಂದಕ್ಕೂ ಮತ್ತು ಇವಾಗೂ. ಯಾವಾಗಲೂ 10-12 ಗಂಟೆ ಆದ್ರೂ ಜನ ಇದ್ದೇ ಇರ್ತಾರೆ ಇಲ್ಲಿ. ಈಗಿದ್ರೆ ನಾನು ಫೈನಲಿ ನಮ್ಮ ತಂಗಿ ಮನೆಗೆ ಬಂದಿದ್ದು. ನಮ್ಮ ಸಾಂಗ್ಲಿಯಿಂದ ನಮ್ಮ ತಂಗಿನೂ ಬಂದಿದ್ಲು. ಅಂದರೆ ನಾಳೆ ಬಿಟ್ಟು ನಾಡ್ದು ಫಂಕ್ಷನ್ ಐತಲ್ರಿ, ಹಾಗಾಗಿ ಆಕಿನೂ ಬಂದಿದ್ಲು. ಬಂದ ಕೂಡಲೇ ಬ್ಲೌಸ್ ಕಟ್ ಮಾಡಿಬಿಟ್ಟು ಹೊಲ್ಯಾಕಂತಾಳು. ಅಂದರೆ ನಮ್ಮ ತಂಗಿ ಮಗಳಿಗೆ ರೀ ಸಾರಿ ಮೇಲೆ, ಅಂದರೆ ಮನೇನು ಸಾರಿ ತಂದಿದ್ದೀವಲ್ಲ ಅದ್ರ ಮೇಲೆ ಅದು ಸಣ್ಣ ಸೈಜು ಹೊಲಿಬೇಕಾಗುತ್ತಲ್ಲ, ನಮ್ಮ ತಂಗಿ ಬ್ಲೌಸ್ ಹೊಲಿಯೋದು. ಹಾಗಾಗಿ ಅದನ್ನೇ ತೊಗೊಂಡು ಕೂತಿದ್ಲು. ನಾನು ಬಂದುಬಿಟ್ಟು ನಮ್ಮ ಮಮ್ಮಿ ಅಡುಗೆ ಮತ್ತು ಏನೋ ಶೇಂಗಾದ ಹಿಂಡಿ ಏನೇನೋ ಮಾಡ್ತನಂತೆ ಎಲ್ಲ ತೊಗೊಂಡು ಕೂತಿದ್ರು. ಇದು ನಾವು ಅಲ್ಲಿ ಬಂದುಬಿಟ್ಟು ನಮ್ಮ ತಂಗಿ ಮಗ ನೋಡ್ರಿ, ಅಂದರೆ ಎರಡನೇದವ ಬಂದಿಲ್ಲ ರೀ, ರಾಜ್ ಅಂತೇಳಿ. ಏನೋ ಬರೋಂಗಿಲ್ಲ ಅಂತೇಳಿ ಅಲ್ಲೇ ನಿಂತಾನಂತವ್ರ ಅಜ್ಜಿ ಹತ್ರ ಅಂತೇಳಿ ಇವನು ಒಬ್ಬನೇ ಕರ್ಕೊಂಡು ಬಂದಿದ್ಲು. ಬಂದ ಕೂಡಲೇ ನಾವು ಸ್ವಲ್ಪ ಹೊತ್ತು ಕುಂತು ಮತ್ತು ಮನೆಗೆ ಹೋದ್ರಾಯ್ತು ಅಂತೇಳಿ. ಅಂದರೆ ಎಲ್ಲರೂ ಬಂದಾಗ ಒಂಥರ ಭೇಟಿ ಆಗಿಬಿಟ್ಟು ಖುಷಿ ಆಗುತ್ತಲ್ಲ. ಅದನ್ನೇ ಅಸ್ತ್ರ ತಂದಿದ್ದೆ, ನೋಡಿ ಈ ಥರ ಅದಾವು ಮತ್ತು ಸರಿ ಅದಾವಿಲ್ಲ ಅಂತ ಹೇಳಾಕತ್ತಿದ್ದೆ. ಅಂದರೆ ಅದು ಯೆಲ್ಲೋ ಕಲರ್ದು ಸರಿ ಇಲ್ಲ, ಬೇರೆ ತರಬೇಕಿಲ್ಲ ಅಂತ ಅನ್ನಾಕತ್ತಿದ್ಲು. ಅಂದ್ರೆ ನೀರ ಹಾಕೋಣ ಮೆತ್ತಗಾಗುತ್ತೆ, ಸ್ವಲ್ಪ ಬೇರೆದು ಕ್ವಾಲಿಟಿ ಇದ್ದಿದ್ದು ತರಬೇಕಿಲ್ಲ. ನಮ್ಮ ಕಡೆ ಈ ಥರ ಸಿಗಂಗಿಲ್ಲ, ಚಲೋ ಸಿಗ್ತಾವೆ, ಒಂದು 30 ರೂಪಾಯಿ ಮೀಟ್ರ್ ಅಂತ ಹೇಳಾಕತ್ತಿದ್ಲು. ಇರ್ಲಿ ಬಿಡವ ಈಗ ತಂದಿದ್ದೀನಿ ಅಂತೇಳಿ ಅಂದ್ಬಿಟ್ಟು ಮಾತು ಹೇಳ್ಕೊತ ಮತ್ತು ನಾಳೆ ಇದಕ್ಕೆ ಹೋಗೋದೈತಿ ಮಾರ್ಕೆಟ್ಗೆ, ಅದು ಇದು ಮಾತಾಡ್ಕೊತ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಮತ್ತು ಟೈಮ್ ಬೇರೆ 9 ಗಂಟೆ ಆಗಕ್ಕೆ ಬಂದಿದ್ರಿ. ಮನುಗೆ ಒಬ್ಬನಿಗೆ ಬಿಟ್ಟು ಬಂದಿದ್ವಿ. ಅಂದರೆ ಅನ್ಸಂಗಿಲ್ಲ ಅಂತಲ್ಲ, ಮನ್ಕೊಂಬಿಟ್ಟಂದ್ರೆ ಬಾಗ್ಲ ತೆಗೆಯೋದು ಟೆನ್ಷನ್ ಆಗುತ್ತೆ. ಅದಕ್ಕಾಗಿ ನಾವು ಜಲ್ದಿ ಹೋಗೋಣಂತ ಅನ್ನಾಕತ್ತಿದ್ದೆ ರೀ. ಇದು ಡ್ರೆಸ್ ಭಾಳ ತೆಳ್ಳಗೈತಿ, ಈ ಥರ ಅಸ್ತ್ರ ತಂದು ಸರಿ ಅನ್ಸಲ್ಲ ಅಂತ ಅನ್ನಾಕತ್ತಿದ್ಲು. ಇರ್ಲಿ ಬಿಡು ಅಂತೇಳಿ. ಮತ್ತು ಇದು ಡ್ರೆಸ್ ಏನೈತಲ್ರಿ ಒಂದು ಮಿಸ್ಟೇಕ್ ಆಗ್ಬಿಟ್ಟೈತಿ. ಅಂದರೆ ಅದು ನಡುವು ಕೊಟ್ಟಿಲ್ಲ ಡಿಸೈನ್, ಸ್ವಲ್ಪ ಸೈಡಿಗೆ ಕೊಟ್ಟಾರ. ಅಂದರೆ ನೆಕ್ ಡಿಸೈನ್ ಏನು ಬರುತ್ತಲ್ಲ, ಈ ಕಡೆ ಸೈಡಿಗೆ ಕೊಟ್ಟಾರು. ಇದು ಸರಿಯಾಗಿ ಸ್ವಲ್ಪ ಅರ್ಬಿ ಕಮ್ಮಿ ಅನ್ಸುತ್ತೆ. ಅಂದರೆ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ, ಸ್ವಲ್ಪನೂ ಅರ್ಬಿ ಉಳಿಯಂಗಿಲ್ಲ ನೋಡು, ಸೈಡಿಗೆ ಕೊಟ್ಟಾರ ಡಿಸೈನ್ ಅಂತ ಹೇಳಾಕತ್ತಿದ್ಲು. ಇರಲಿ ಬಿಡವ ಅಂತ ನೋಡೋಣ ಹೆಂಗೆ ಬರುತ್ತೆ ಹಂಗೆ ಹೊಲಿ, ಒಂದೆಷ್ಟು ದಿವಸ ಹಾಕೋದಾಗುತ್ತಂತೆ ಮಾತಾಡ್ಕೊತ ಸ್ವಲ್ಪ ಹೊತ್ತು ಕುಂತು ಫೈನಲಿ ಮನೆಗೆ ಹೊಂಟೀವಿ ನೋಡ್ರಿ.
ಟೈಮ್ 9 ಗಂಟೆ ಆಗಿ 40 ನಿಮಿಷ ಆಗಿತ್ತು. ಸ್ವಲ್ಪ ಬರೋ ಮುಂದಾಗ ಕಿರಾಣಿನೂ ತೊಗೊಂಡ್ಬಿಟ್ಟು ಅಂದ್ರೆ ಅವಲಕ್ಕಿ, ಸ್ವಲ್ಪ ಹಾಲು, ಎಣ್ಣೆ, ಶೇಂಗಾ ಮತ್ತು ಬಿಸ್ಕೆಟು ಅದು ಮನೆಗೆ ತೊಗೊಂಡು ಹೋದ್ರಾಯ್ತಂತ ಫೈನಲಿ ತೊಗೊಂಡ್ಬಿಟ್ಟು ಟೈಮ್ ಅಷ್ಟೊತ್ತಿಗೆ 10 ಗಂಟೆ ಆಗಕ್ಕೆ ಬಂದಿತ್ತು. ಮನೆಗೆ ಬರೋಟಿಗೆ ನನ್ನ ಮಗ ಫುಲ್ ನಿದ್ದೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿಬಿಟ್ಟಾನು. ಬಾಗಿಲ ಬಡಿದ್ರೆ ಬೆಲ್ ಬಡಿದ್ರೂ ತೆಗ್ಯಾಕನ ತಯಾರಿಲ್ಲ ರೀ. ಅಂದರೆ ಟೈಮಲ್ಲಿ ಲೇಟ್ ಆಗಿಬಿಟ್ಟಿತ್ತಲ್ಲ, ಅವನು ಮನ್ಕೊಂಬಿಟ್ರೆ ಏನಿಲ್ಲ ಫುಲ್ ನಿದ್ದೆ ಒಳಗೆ ಹೋಗ್ಬಿಟ್ಟಂದ್ರೆ ಅಲ್ಲೇ ಕೂತು ಒದ್ರಬಿಟ್ರೂ ಕೇಳ್ಸಂಗಿಲ್ಲ. ಇನ್ನು ಹೊರಗಡೆಯಿಂದ ಒದ್ರಿದ್ರೆ ಏನೋ ಕೇಳಿಸ್ತೈತ್ರಿ. ಹಂಗಾಗಿ ಎಷ್ಟೋ ತನಕ ಒಂದು 10, 15, 20 ನಿಮಿಷ ನಿಂತ್ವಿ. ಬಾಗಿಲ ಎಷ್ಟು ಜೋರು ಬಡಿದ್ರೂ ಕೇಳಿಸ್ಲಾಗಿತ್ತು. ನಮ್ಮ ಮನೆಯವರು ಮತ್ತು ಆ ಸೈಡ್ ಹೋಗಿ ಕಿಟಕಿ ಒಳಗೆ ಒದ್ರಿಬಿಟ್ಟು ಬಾತಿ ಹೋದ್ರನ ತೆಗ್ದ ರೀ. ಈ ಥರ ಆದಾಗ ಟೆನ್ಷನ್ ಆಗುತ್ತೆ. ಅದಕ್ಕೆ ಸಣ್ಣ ಮಕ್ಕಳಿಗಾಗಲಿ ದೊಡ್ಡ ಮಕ್ಕಳಿಗಾಗಲಿ ನಾನು ಕೆಲವೊಂದು ಸಲ ಆ ಥರ ಮಾಡಿದ್ದೀನಿ. ಫಸ್ಟ್ ಮದುವೆ ಆದಾಗ ನಮ್ಮ ಮನೆಯವ್ರನ್ನ 1 ಸಲನೇ 2 ಸಲ ಹೊರಗೆ ಮನಗಿಸಿದ್ದು ಲೇಟಾಗಿ ಬಂದಿದ್ದಕ್ಕೆ. ಅಂದರೆ ಬೇಕಂತ ಇರಲ್ಲ ರೀ, ಅದು ನಿದ್ದೆ ಹತ್ತಾಗೇನಿಲ್ಲ, ಎಷ್ಟೇ ಒದ್ರಿಬಿಟ್ರೂ ಕೇಳಿಸಂಗಿಲ್ಲ. ಹಾಗಾಗಿ ಈ ಥರ ಆಗ್ತಿರ್ತೈತಿ. ಫೈನಲಿ ನಮ್ಮ ಮನೆಯವರು ಆ ಕಡೆ ಕಿಟಕಿ ಸ್ವಲ್ಪ ಖುಲ್ಲ ಇತ್ತು, ಜಾಳ್ಗೆ ಹಾಕಿಬಿಟ್ಟಿದ್ದೆ. ಅಲ್ಲಿ ಹೋಗಿ ಒದ್ರದ ಕೂಡಲೇ ಕಿಟಕಿ ಬಾಗಿಲ ತೆಗ್ದ ನೋಡ್ರಿ. ಫುಲ್ ನಿದ್ದೆ ಒಳಗೆ ಅದಾನವನು. ನಿದ್ದೆ ಮನುಷ್ಯಗೆ ಎಷ್ಟು ಮುಖ್ಯ ಅಂದರೆ ಎಲ್ಲ ನೋವು ಟೆನ್ಷನ್ ಎಲ್ಲ ಮರೆಸ್ಬಿಡುತ್ತೆ ಮತ್ತು ಮನಸ್ಸಿಗೆ ಮೈಂಡಿಗೆಲ್ಲ ಫುಲ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನಿದ್ದೆ ಪೂರ್ತಿಯಾಗಿ ಹತ್ತಿಬಿಟ್ರೆ ಬಂದ ಕೂಡಲೇ ಹಾಗೆ ಬಾಗಿಲ ತೆಗೆದ್ಬಿಟ್ಟು ಮನ್ಕೊಂಬಿಟ್ಟು ನಾನು ಈಗ ಏನು ಸಾಮಾನು ತಂದಿದ್ದೆ ಅಂದರೆ ಸ್ವಲ್ಪ ಎತ್ತಿಟ್ಬಿಟ್ಟು ಮನ್ಕೊಂಬಿಟ್ರಾಯ್ತು. ಅಂದ್ರೆ ಹಾಲು ತಂದಿದ್ದೆ ಅಲ್ಲ, ಹಾಲು ಫ್ರಿಜ್ನಾಗ ಇಟ್ಟು ಮನ್ಕೊಂಬಿಟ್ರಾಯ್ತಂತೇಳಿ. ಮತ್ತು ಬಟ್ಟೆ ಬಾಂಡೆ ಜಾಸ್ತಿ ಇದ್ದು ನನಗಂತೂ ಈಗ ತಿಕ್ಕಾಕ ಮನಸ್ಸಿದ್ದಿದ್ದಿಲ್ಲ, ಟೈಮ್ನೂ ಆಗಿತ್ತು. ನಾಳೆ ಬೆಳಗ್ಗೆ ತಿಕ್ಕಿದ್ರಾಯ್ತಂತ ಹಂಗೆ ಅಂದ್ಕೊಂಡ್ಬಿಟ್ಟು ಇನ್ನು ಎತ್ತಿಡಾಕಂತೀನಿ ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೋಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.